So this is another question. This question, similar type of questions you can find out in the question paper also. The question you have written is like this. The following is look at the problem. The following information is available from the books of Narmada Limited. Capital employed 1,50,000. Normal rate of profit is 10%. Present value of annuity of rupee 1 for 5 years at 10% is 3.78. Net profit for the 5 years 2011 14,400, 2012 15,400, 2013 16,900, 2014 17,400 and 2015 17,900. The profits included non-recurring profits on an average basis of rupees 1,000, out of which it was deemed that even non-recurring profits had a tendency of appearing at the rate of rupees 600 per annum. You are required to calculate goodwill as per annuity method, as per 5 years purchase of super profit method, and as per the capitalization of profit super profit method. ಇಲ್ಲಿ ಏನು ಕೊಟ್ಟಿದ್ದಾರೆ? ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೊಟ್ಟಿದ್ದಾರೆ, ನಾರ್ಮಲ್ ರೇಟ್ ಆಫ್ ರಿಟರ್ನ್ ಕೊಟ್ಟಿದ್ದಾರೆ, 5 years ಪ್ರಾಫಿಟ್ ಕೊಟ್ಟಿದ್ದಾರೆ ಅಲ್ವಾ? 5 years ಅಲ್ವಾ? ಹೌದು. ಮತ್ತೆ ಪ್ರಾಫಿಟ್ ಕೊಟ್ಟ ನಂತರ ಅದರಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ. ಪ್ರಾಫಿಟ್ ಅಲ್ಲಿ ಏನಿದೆ ಅಂದ್ರೆ ಪ್ರತಿ ವರ್ಷದ ಪ್ರಾಫಿಟ್ ಅಲ್ಲಿ 1,000 rupees ನಾನ್ ರಿಕರಿಂಗ್ ಪ್ರಾಫಿಟ್ ಇದೆ. ನಾನ್ ರಿಕರಿಂಗ್ ಪ್ರಾಫಿಟ್ ಅಂದ್ರೆ ಇಟ್ ಈಸ್ ನಾಟ್ ಫ್ರಮ್ ದ ನಾರ್ಮಲ್ ಬಿಸ್ನೆಸ್. ನಾರ್ಮಲ್ ಬಿಸ್ನೆಸ್ ಇಂದ ಅಲ್ಲ, ಅದು ಯಾವಾಗಲಾದ್ರೂ ಬರುವಂತ ಒಂದು ಪ್ರಾಫಿಟ್ ಅಷ್ಟೇ. ಅರ್ಥ ಆಯ್ತಲ್ವಾ? ಅದು ಎಷ್ಟಿದೆ? 1,000 ಇದೆ. ಆ 1,000 ಅಲ್ಲೂ 600 rupees ಎಲ್ಲಾ ವರ್ಷ ಕಂಟಿನ್ಯೂಸ್ ಆಗಿ ಬರುವಂತದ್ದು. ನಾನ್ ರಿಕರಿಂಗ್ ಪ್ರಾಫಿಟ್ ಆದ್ರೂ ಸಹ ಅದರಲ್ಲಿ ರಿಕರಿಂಗ್ ಆದಂತ ಟೆಂಡೆನ್ಸಿ ಇದೆ, ರಿಪೀಟಿಂಗ್ ಟೆಂಡೆನ್ಸಿ ಇದೆ, ರಿಪೀಟ್ ಆಗ್ತಾ ಇದೆ. ಹಾಗಾದ್ರೆ ನಾನ್ ರಿಕರಿಂಗ್, ನಿಜವಾದ ನಾನ್ ರಿಕರಿಂಗ್ ಎಷ್ಟು? 1,000 ನಾನ್ ರಿಕರಿಂಗ್ ಪ್ರಾಫಿಟ್, ಆ 1,000 600ಗೆ ರಿಕರಿಂಗ್ ನೇಚರ್ ಇದೆ, ಅಂದ್ರೆ ರಿಪೀಟ್ ಆಗುವಂತ ನೇಚರ್ ಇದೆ. ಹಾಗಾದ್ರೆ ರಿಯಲ್ ನಾನ್ ರಿಕರಿಂಗ್ ಎಷ್ಟು? ಓನ್ಲಿ 400. ಅರ್ಥ ಆಯ್ತಲ್ವಾ? ಕ್ಲಿಯರ್? ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಪ್ರತಿ ವರ್ಷದ ಪ್ರಾಫಿಟ್ ಇಂದ 400 rupees ಅನ್ನ ಮೈನಸ್ ಮಾಡಬೇಕು. ಯಾವ್ದಾದ್ರು ನಾನ್ ರಿಕರಿಂಗ್ ಪ್ರಾಫಿಟ್ ಅಂತ ಹೇಳಿ. ಇದೇ ಕ್ವಶನ್ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಕಾಣಬಹುದು. ಅದರಲ್ಲಿ 400 ವಿಷಯ ಏನಿಲ್ಲ, ಅದರಲ್ಲಿ ಫುಲ್ 1,000 ಮೈನಸ್ ಮಾಡಬೇಕಾಗುತ್ತೆ. ಕ್ವಶನ್ ಪೇಪರ್ ಬೇಕಾದ್ರೆ ಹೋಗಿ ರೆಫರ್ ಮಾಡಿ. ಅದರಲ್ಲಿ 1,000 ಫುಲ್ ನಾನ್ ರಿಕರಿಂಗ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ 1,000 ಮೈನಸ್ ಮಾಡಬೇಕಾಗುತ್ತೆ. ಕೊಡ್ತೇನೆ ಮತ್ತೆ. ಇದರಲ್ಲಿ 1,000 ಅಲ್ಲಿ ಇನ್ನೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, 600 is ರಿಕರಿಂಗ್ ಟೆಂಡೆನ್ಸಿ ಇದೆ ಅಂತ. ಹಾಗಾಗಿ ನಾನ್ ರಿಕರಿಂಗ್ ಎಷ್ಟು? ಓನ್ಲಿ 400. ಪ್ರತಿ ವರ್ಷದ ಪ್ರಾಫಿಟ್ ಇಂದ ಎಷ್ಟನ್ನು ಮೈನಸ್ ಮಾಡಬೇಕು? 400 ಮೈನಸ್ ಮಾಡಬೇಕು. ಅದೊಂದು ಗಮನದಲ್ಲಿ ಇರಲಿ. ಈಗ ವರ್ಕೌಟ್ ಮಾಡುವ. ಈಗ 3 ಮೆಥಡ್ ಹೇಳಿದ್ದಾರೆ: ಆನ್ಯುಟಿ ಮೆಥಡ್, ಮತ್ತೆ ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್, ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್. ಹಾಗಾಗಿ ಆನ್ಯುಟಿ ಮೆಥಡ್ ಅಲ್ಲಿ ನಾವು ಸೂಪರ್ ಪ್ರಾಫಿಟ್ ಬೇಕು ನಮಗೆ ಅಲ್ವಾ? ಮತ್ತೆ 2 ಮೆಥಡ್ ಅಲ್ಲಿ ಸೂಪರ್ ಪ್ರಾಫಿಟ್ ಬೇಕು. ಫಸ್ಟ್ ಹಾಗಾದ್ರೆ ಏನನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು? ಸೂಪರ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಸೂಪರ್ ಪ್ರಾಫಿಟ್. ಸೂಪರ್ ಪ್ರಾಫಿಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ. ಬರೀರಿ ಹೆಡ್ಡಿಂಗ್, ಫಾರ್ಮುಲಾ ಬರೀರಿ. ಫಸ್ಟಿಗೆ ಹೆಡ್ಡಿಂಗ್ ಬರೀರಿ. ಇನ್ ದ ಬುಕ್ಸ್ ಆಫ್ ಯಾರೋ ಕಂಪನಿ ಹೆಸರೇನು? ಇನ್ ದ ಬುಕ್ಸ್ ಆಫ್ ನರ್ಮದಾ ಲಿಮಿಟೆಡ್. Statement showing the valuation of goodwill. Valuation of goodwill ನಾವು ಕ್ಯಾಲ್ಕುಲೇಟ್ ಮಾಡೋದು. ಹೆಡ್ಡಿಂಗ್ ಬರೀರಿ ಫಸ್ಟಿಗೆ. ಫಸ್ಟಿಗೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು ನಾನು ಹೇಳಿದೆ? ಸೂಪರ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ? ರೈಟ್ ಆನ್ ದ ಫಾರ್ಮುಲಾ ಆಫ್ ಸೂಪರ್ ಪ್ರಾಫಿಟ್. ಸೂಪರ್ ಪ್ರಾಫಿಟ್ ನ ಫಾರ್ಮುಲಾ ಏನು?
ಸೂಪರ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಆಕ್ಚುಯಲ್ ಪ್ರಾಫಿಟ್ ಅಥವಾ ಆಕ್ಚುಯಲ್ ಎವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಏನ್ ಕೊಟ್ಟಿದ್ದೇವೆ ನಾರ್ಮಲ್ ಅರ್ನಿಂಗ್. ಓಕೆ, ನಾರ್ಮಲ್ ಅರ್ನಿಂಗ್ ಅಂತ ಬರಿಬಹುದು ಅಥವಾ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಅಂತ ಬರಿಬಹುದು, ಅದೆರಡು ಸೇಮ್. ಅರ್ಥ ಇದಲ್ವಾ? ಆಕ್ಚುಯಲ್ ಪ್ರಾಫಿಟ್ ಮೈನಸ್ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಅಂತ ಬರೀಬಹುದು ಅಥವಾ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ನಂಬರ್ ನಾರ್ಮಲ್ ಅರ್ನಿಂಗ್ಸ್ ಅಂತ ಬರೀಬಹುದು. ಸೊ ಹೀಗೆ ಬರೀರಿ. ಈಗ ಆಕ್ಚುಯಲ್ ಎವರೇಜ್ ಪ್ರಾಫಿಟ್ ಮೈನಸ್ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಅಂದ್ರೆ ನಾರ್ಮಲ್ ಪ್ರಾಫಿಟ್. ಇದು ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಅಂದ್ರೆ ನಾರ್ಮಲ್ ಪ್ರಾಫಿಟ್. ಇದರಲ್ಲಿ ಫಸ್ಟಿಗೆ ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಆಕ್ಚುಯಲ್ ಪ್ರಾಫಿಟ್ ಅಥವಾ ಆಕ್ಚುಯಲ್ ಎವರೇಜ್ ಪ್ರಾಫಿಟ್. ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಅಥವಾ ಆಕ್ಚುಯಲ್ ಎವರೇಜ್ ಪ್ರಾಫಿಟ್. ಇದರಲ್ಲಿ ಹಿಯರ್ ನೆಟ್ ಪ್ರಾಫಿಟ್ ಮತ್ತೆ ನಾನ್ ರಿಕರಿಂಗ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಾಗ ಬರೀ ನಾನ್ ರಿಕರಿಂಗ್ ಪ್ರಾಫಿಟ್. ಓಕೆ, ನಾನ್ ರಿಕರಿಂಗ್ ಪ್ರಾಫಿಟ್. That is equal to average profit. 2011 ಇಂದ ಸ್ಟಾರ್ಟ್ ಆಗ್ತದಲ್ವಾ? ಪ್ರಾಬ್ಲಮ್ ನೋಡಿ ಬರೀರಿ ಒಂದೊಂದೇ, ಪ್ರಾಫಿಟ್ ಬರೀತಾ ಹೋಗಿ. 2011 14,400 minus 14,000. 2012 15,400 minus 400, 15,000. Next 2013 16,900 minus 400 is equal to 16,500. 2014 17,400 minus 400 is equal to 17,000. 2015 17,900 minus 17,900 minus 400 17,500. ಟೋಟಲ್ ಮಾಡಿ ಎಷ್ಟು ಬರ್ತದೆ ಟೋಟಲ್? ಕಾಣ್ತದಲ್ವಾ? What is the total? 80,000. ಈಗ adjusted average profit ಬರೀರಿ. Average ಇದು adjusted, total adjusted profit ಇದು. Total adjusted profit. Now adjusted average ಪ್ರಾಫಿಟ್ ಅಥವಾ ಆನ್ಯುವಲ್ ಎವರೇಜ್ ಪ್ರಾಫಿಟ್ ಅಂತಲೂ ಬರೀಬಹುದು. ಅರ್ಥ ಆಯ್ತಲ್ಲ? ಇದು ಆಕ್ಚುಯಲ್ ಎವರೇಜ್ ಪ್ರಾಫಿಟ್, ಅದು ಹೇಗೆ ಬರೀಬಹುದು? ಆಕ್ಚುಯಲ್ ಎವರೇಜ್ ಪ್ರಾಫಿಟ್ ಅದರದ್ದು ನಾವು ಅಡ್ಜಸ್ಟ್ಮೆಂಟ್ ಮಾಡಿದ್ದೇವೆ. ಈಗ ಹಾಗೆ ಅಡ್ಜಸ್ಟೆಡ್ ಅಂತ ಎಷ್ಟು ಕೊಟ್ಟಿದ್ದೇನೆ ಅಷ್ಟೇ. ಅರ್ಥ ಆಯ್ತಲ್ವಾ? ಇಸ್ ಈಕ್ವಲ್ ಟು 80,000 ಡಿವೈಡೆಡ್ ಬೈ 5 ಎಷ್ಟು ಬರ್ತದೆ? ರುಪೀಸ್ 16,000.
ನೋಡಿ ಫಾರ್ಮುಲಾದಲ್ಲಿ ಆಕ್ಚುಯಲ್ ಅವರೇಜ್ ಪ್ರಾಫಿಟ್ ಸಿಕ್ಕಿತ್ತು, ಅದುವೇ ಇದು ಸೇಮ್. ಅರ್ಥ ಆಯ್ತಲ್ವಾ? ಸೇಮ್ ಇದೆ ಐಟಮ್. ಈಗೇನು ಬೇಕು? ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಅಥವಾ ನಾರ್ಮಲ್ ಅರ್ನಿಂಗ್ಸ್ ಬೇಕು. ವಾಟ್ ಇಸ್ ದ ನಾರ್ಮಲ್ ರೇಟ್ ಆಫ್ ರಿಟರ್ನ್? ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟು? 10%. ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟು? 1,50,000. ಅದನ್ನು ಕ್ಯಾಲ್ಕುಲೇಟ್ ಮಾಡಿ. ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ is equal to capital employed into normal rate of return, NRR. That is 1,50,000 into 10%. Rupees 15,000 is the normal profit, expected profit or normal profit. ಈಗ ಇದರಿಂದ ಏನನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು? ಸೂಪರ್ ಪ್ರಾಫಿಟ್. ಸೂಪರ್ ಪ್ರಾಫಿಟ್ ಇಸ್ ಈಕ್ವಲ್ ಟು, ಇಲ್ಲಿದೆ ನೋಡಿ ಈ ಫಾರ್ಮುಲಾ, ಗೊತ್ತಾಯ್ತಲ್ವಾ? ದಿಸ್ ಫಾರ್ಮುಲಾ. Actual average profit 16,000 minus, so 1,000 rupees is the super profit. Clear ಆಯ್ತಲ್ವಾ? Yes. ಈಗ ಮೂರು ಕ್ವಶನ್ ಇದೆ. ಅದರಲ್ಲಿ ಒಂದನೇ ಕ್ವಶನ್ ಏನು? ಗುಡ್ ವಿಲ್ ಆಸ್ ಪರ್ ಆನ್ಯುಟಿ ಮೆಥಡ್ ಅಲ್ವಾ? ಗುಡ್ ವಿಲ್ ಆಸ್ ಪರ್ ಆನ್ಯುಟಿ ಏನು ಫಾರ್ಮುಲಾ? ಗುಡ್ ವಿಲ್ ಇಸ್ ಈಕ್ವಲ್ ಟು ಏನು? ಸೂಪರ್ ಪ್ರಾಫಿಟ್ into annuity value. Rupees 1,000 into annuity value ಎಷ್ಟು ಕೊಟ್ಟಿದ್ದಾರೆ? 3.78. ಪ್ರಾಬ್ಲಮ್ ನೋಡಿ. 1,000 into 3.78, 3,780 rupees. ₹3,780 is the goodwill. ಆಯ್ತಾ ಬರ್ದು? ನಾವು ಬಿ ಕ್ವೆಶ್ಚನ್ ನಲ್ಲಿ ಸೆಕೆಂಡ್ ಸೆಕ್ಷನ್, ಆಸ್ ಪರ್ 5 years purchase of super profit. As per 5 years purchase of super profit. So goodwill is equal to super profit into super profit into 5. Super profit ಎಷ್ಟು? 1,000 into 5. So goodwill is 5,000. ಏನಾಯ್ತಲ್ಲ? ₹5,000. ಇನ್ನೊಂದು ಮೆಥಡ್ ಯಾವುದು? ಆಸ್ ಪರ್ ಕ್ಯಾಪಿಟಲೈಸೇಷನ್ of super profit. Goodwill is equal to
super profit divided by ನಾರ್ಮಲ್ ರೇಟ್ ಆಫ್ ರಿಟರ್ನ್. ಫುಲ್ ಫಾರ್ಮ್ ಫುಲ್ ಬರೀರಿ, ಇಲ್ಲಿ ಪ್ಲೇಸ್ ಇಲ್ಲ ಅದಕ್ಕೆ ನಾನು ಹಾಗೆ ಬರೀತಾ ಇದ್ದೇನೆ. ಇಂಟು 100. ಸೊ 1000 ಇಂಟು 100 ಡಿವೈಡ್ ಬೈ 10. 1000 divided by 10 into 100 ಎಷ್ಟು ಬರುತ್ತೆ? rupees 10,000. ನೋಡಿ, 3 ಮೆಥಡಲ್ಲಿ 3 ಅಮೌಂಟ್ ಬಂದಿದೆ, ಒಂದಕ್ಕೆ ಒಂದು ಸಂಬಂಧವಿಲ್ಲ ಅಲ್ಲ. ಇಲ್ಲಿ 3780, ಇಲ್ಲಿ 5000 ಐತೆ, ಇಲ್ಲಿ 10,000 ಐತೆ. ಆನ್ಸರ್ ಕರೆಕ್ಟೇ. 3 ಮೆಥಡ್ ಫಾಲೋ ಮಾಡಿದರೆ 3 ಅಮೌಂಟೇ ಬರಬೇಕು, ಸೇಮ್ ಅಮೌಂಟ್ ಬರುವುದಿಲ್ಲ. ಕ್ಲಿಯರ್ ಆಯ್ತಲ್ಲ? ಡೌಟ್ ಏನಾದರೂ ಇದೆಯಾ? ಸೊ ಇಲ್ಲಿಗೆ ಇವತ್ತಿಗೆ ಸಾಕು ಪ್ರಾಬ್ಲಮ್. ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ ವಿ ಕ್ಯಾನ್ ವರ್ಕ್ ಔಟ್ ಟುಮಾರೋ.